ಹೆಲೋ ಫ್ರೆಂಡ್ಸ್, ಎಲ್ರಿಗೂ ವಿಜಯ ಜ್ಞಾನ ಸುಂದರ ಶಾಲೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಏನು ಮಾಡೋಣ ಅಂತಂದ್ರೆ, ವ್ಯಾಕರಣ ದರ್ಪಣ ಕನ್ನಡ ವ್ಯಾಕರಣ ಸರಣಿಯಲ್ಲಿ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಎಂಬುದನ್ನು ನೋಡೋಣ. ಮೂಲಾಕ್ಷರಗಳ ಬಗ್ಗೆ ವಿವರವಾಗಿ ನೀವು ಹಿಂದಿನ ತರಗತಿಯಲ್ಲಿ ಏನು ಮಾಡಿದಂತ ನೋಡಿದಿರಿ. ಅಕ್ಷರಗಳು ಯಾವುವು ಎಂದು ತಿಳಿದಾಗ ಮಾತ್ರ ಆ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಎಂಬುದು ನಿಮಗೆ ಗೊತ್ತಾಗ್ತದೆ. ಹಾಗೆ ಈ ಅಕ್ಷರಗಳು ಏನು ಮಾಡ್ತಾವೆ ಅಂತಂದರೆ, ಇವು ಹೊಕ್ಕಳದ ಮೂಲ ಭಾಗದಿಂದ ಹೊರಟ ಶಬ್ದವೊಂದರಿಂದ ಹುಟ್ಟುತ್ತವೆ. ಹಾಗಾದರೆ ಯಾವ ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಎಂಬುದನ್ನು ಈಗ ನಾವು ನೋಡೋಣ. ಇಲ್ಲಿ ನಾನು 5 ಕಾಲಮ್ಗಳಾಗಿ ವಿಂಗಡಣೆಯನ್ನು ಮಾಡಿದ್ದೀನಿ. ಇಲ್ಲಿ ಧ್ವನ್ಯಗಳು, ಸ್ವರಗಳು, ಯೋಗವಾಹಕಗಳು, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಇಲ್ಲಿ ನಾನು ಸೀರಿಯಲ್ ಪ್ರಕಾರ ಬರೆದು ಬಿಡ್ಬೋದಿತ್ತು. ಹಾಗಾದರೆ ನಾನು ಹೀಗೆ ಮಾಡಿಲ್ಲ. ಇಲ್ಲಿ ಸ್ವರಗಳು ಬೇರೆ, ಯೋಗವಾಹಕಗಳು ಬೇರೆ, ಹೀಗೆ ಸಪ್ರೇಟಾಗಿ ಮಾಡಿದ್ದೀನಿ. ಯಾಕಂದ್ರೆ ನಾಳೆ ಎಕ್ಸಾಮ್ದಲ್ಲಿ ಏನಾಗ್ತದೆ ಅಂತಂದ್ರೆ, ಅಲ್ಲಿ ಕಂಠಾಕ್ಷರಗಳು, ಅದರಲ್ಲಿ ಸ್ವರಗಳು ಯಾವುವು ಅಂತ ಕೇಳಿದಾಗ ನೀವು ಆ ಹಾಕಬೇಕು, ಯೋಗವಾಹಕಗಳು ಯಾವುವು ಅಂತಂದರೆ ಆಹಾ ಹಾಕಬೇಕು, ವರ್ಗೀಯ ವ್ಯಂಜನಗಳು ಯಾವ ಬರ್ತವೆ ಅಂತಂದ್ರೆ ಕ ಖ ಘ ಗ ನ ಅಂತ ಹಾಕಬೇಕು. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಸಪ್ರೇಟಾಗಿ ಎಲ್ಲವನ್ನು ನೀಡಿದ್ದೀನಿ. ಇಲ್ಲಿ ಕಂಠ್ಯ, ಮೊದಲನೇದಾಗಿ ಕಂಠ್ಯ ಅಂದರೆ ಏನು? ಗಂಟಲು. ನಮಗೆ ಗೊತ್ತೈತದೇನು ಕಂಠ್ಯ ಅಂತಂದ್ರೆ, ಕಂಠ್ಯಾಕ್ಷರಗಳು ಯಾವುವು ಅಂತ ಹೇಳಿ ಕ್ವಶನ್ ಬರ್ತೈತೆ ನಮಗೆ. ಅಲ್ಲಿ ಆ ಗಂಟಲಿನಿಂದ ಹೊರಬರುವುದನ್ನು ನಾವಿಲ್ಲಿ ನೋಡ್ಬೋದು. ಆ ಅಹ ಖ ಖ ಘ ಗ ನ. ಹೀಗೆ ಅಕ್ಷರಗಳು ಗಂಟಲಿನಲ್ಲಿ ಉತ್ಪತ್ತಿ ಆಗೋದ್ರಿಂದ ನಾವೇನಂತ ಹೇಳಿ ಕರಿತೀವಿ ಅಂತಂದ್ರೆ ಇವಕ್ಕೆ ಕಂಠ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಬರುವುದು ತಾಲವ್ಯ. ತಾಲವ್ಯ ಅಂತಂದರೆ ಅಂಗಳು, ಬಾಯಿಯ ಅಂಗಳ ಏನಿದೆಯಲ್ಲ, ಇದಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂತಂದ್ರೆ ತಾಲವ್ಯ ಅಂತ ಹೇಳಿ ಕರಿತೀವಿ. ಇಲ್ಲಿ ಸ್ವರಗಳಲ್ಲಿ ಇ ಈ ಅಂಗಳಿನಿಂದ ಹುಟ್ಟುತ್ತವೆ. ಈ ಈ ಚ ಛ ಜ ಝ ನ. ಅವರ್ಗೀಯ ವ್ಯಂಜನದಲ್ಲಿ 2 ಬರ್ತಾವೆ, ಯ ಮತ್ತು ಶ. ಇವು ಅಂಗಳದ ಮೂಲಕ ಹುಟ್ಟುವುದನ್ನು ನಾವಿಲ್ಲಿ ಕಾಣ್ಬೋದು. ಅದಕ್ಕೆ ಇವಕ್ಕೆ ಏನಂತ ಹೇಳಿ ಕರಿತೀವಿ ಅಂತಂದ್ರೆ ತಾಲವ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ. ಹಾಗೆ ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಮೂರ್ಧನ್ಯ. ಮೂರ್ಧನ್ಯ ಅಂತಂದ್ರೆ ನಾಲಿಗೆಯ ಮೇಲ್ಭಾಗ. ನಾವು ಉಚ್ಚಾರ ಮಾಡುವಾಗ ಇಲ್ಲಿ ನೋಡ್ಬೋದು. ಉಚ್ಚಾರ ಮಾಡಿ ನೋಡಿದಾಗ ಮಾತ್ರ ಇವುಗಳ ಬಗ್ಗೆ ನಮಗೆ ಅರಿವಾಗ್ತದ. ಅಷ್ಟೊತ್ತನ ನಮ್ಗೆ ಏನಾಗೋದಿಲ್ಲ ಅಂತಂದ್ರೆ ಅರಿವಾಗೋದೇ ಇಲ್ಲ. ಇಲ್ಲಿ ರೂ ರೂ ನೋಡ್ರಿ, ಈ ರೂ ಅನ್ನ ನಾವೇನು ಮಾಡ್ತೇವೆ ಅಂತಂದ್ರೆ, ಮೊದಲೆಲ್ಲ ಬಳಕೆ ಆಗ್ತಿತ್ತು ಸಂಸ್ಕೃತದಲ್ಲಿ. ಹೀಗೆ ಬಳಕೆ ಆಗಿರೋದ್ರಿಂದ ಅವಾಗ ಮೂಲಾಕ್ಷರಗಳಲ್ಲಿ ಇತ್ತು. ಈಗ ಇದರ ಬಳಕೆ ಕಡಿಮೆ ಆಗಿರೋದ್ರಿಂದ ಇದನ್ನ ಮೂಲಾಕ್ಷರಗಳಿಂದ ನಾವೇನು ಮಾಡಿದ್ದೀವಿ ಅಂತಂದ್ರೆ ತೆಗೆದು ಹಾಕಿರೋದನ್ನ ನಾವಿಲ್ಲಿ ನೋಡ್ಬೋದು. ರು ರೂ. ಹಾಗೆ ಠ ಠ ಢ ಢ ನ. ಅವರ್ಗೀಯ ವ್ಯಂಜನದಲ್ಲಿ ರ ಶ ಳ. ಹೀಗೆ ನಾಲಿಗೆಯ ಮೇಲ್ಭಾಗದಿಂದ ಉತ್ಪತ್ತಿಯಾಗುವ ಈ ಅಕ್ಷರಗಳಿಗೆ ನಾವೇನಂತ ಹೇಳಿ ಕರಿತೀವಿ ಅಂತಂದ್ರೆ ಮೂರ್ಧನ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರುವುದು ದಂತ್ಯ. ದಂತ್ಯ ಅಂದರೆ ನಮಗೆ ಗೊತ್ತೇ ಇದೆ, ಹಲ್ಲು. ಈ ಹಲ್ಲುಗಳಿಂದ ಉತ್ಪತ್ತಿಯಾಗುವ ಅಕ್ಷರಗಳು ಯಾವುವು ಅಂತ ನೋಡಿದಾಗ ಥ ಧ ಥ ಥ ಧ ಧ ನ. ಲ ಮತ್ತು ಸ ಇವು ದಂತ್ಯ ಹತ್ತುತ್ತವೆ. ಈ ದಂತ್ಯ ನಾವು ಉಚ್ಚಾರ ಮಾಡುವಾಗ ದಂತ್ಯ ಮೂಲಕ ಇವು ಏನು ಮಾಡ್ತಾವ ಅಂತಂದ್ರೆ ಉತ್ಪತ್ತಿ ಆಗ್ತಾವ. ಅದಕ್ಕೆ ನಾವು ಇವುಗಳು ಏನಂತ ಹೇಳಿ ಕರಿತೀವಿ ಅಂತಂದ್ರೆ ದಂತ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರೋದು ಓಷ್ಠ್ಯ. ಓಷ್ಠ್ಯ ಅಂತಂದ್ರೆ ತುಟಿ. ತುಟಿಗಳ ಸಹಾಯದಿಂದ, ತುಟಿಗಳ ಮೂಲಕ ಉತ್ಪತ್ತಿ ಆಗುವ ಅಕ್ಷರಗಳಿಗೆ ನಾವೇನಂತ ಹೇಳಿ ಕರಿತೀವಿ ಅಂತಂದ್ರೆ ಓಷ್ಠ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ. ಉ ಊ ನೋಡ್ರಿ, ಉ ಅನ್ನುವಾಗ 2 ತುಟಿಗಳು ಕೂಡ್ತಾವೆ. ಅವಾಗ ಏನಾಗ್ತದೆ ಅಂದ್ರೆ ಅದಕ್ಕೆ ಇವಕ್ಕೆ ಏನಂತ ಹೇಳಿ ಕರಿತೀವಿ ಓಷ್ಠ್ಯಾಕ್ಷರಗಳು. ಉ ಊ ಫ ಫ ಭ ಭ ಮ. 2 ತುಟಿಗಳು ಇಲ್ಲಿ ಟಚ್ ಆಗುವುದನ್ನು ನಾವಿಲ್ಲಿ ಏನು ಮಾಡ್ತೇವೆ ಅಂತಂದ್ರೆ ನೋಡ್ತೀವಿ. ಕಂಠ ನೋಡ್ರಿ, ಇಲ್ಲಿ 2 ಧ್ವನ್ಯಗಳನ್ನು ಕೂಡಿಸಿ ಬರೆದಿದ್ದಾರೆ ಇಲ್ಲಿ, ಕಂಠ ಮತ್ತು ತಾಲು. ಕಂಠ ಅಂತಂದ್ರೆ ಗಂಟಲು, ತಾಲು ಅಂತಂದ್ರೆ ಏನು? ಅಂಗಳ. ಗಂಟಲಿನಿಂದ ಉತ್ಪತ್ತಿಯಾಗಿ ಹಾಗೆ ತಾಲವ್ಯ ಅಂಗಳ ಮೂಲಕ ಉತ್ಪತ್ತಿ ಆಗಬೇಕು. ಕಂಠ ಮತ್ತು ಅಂಗಳದ ಮೂಲಕ ಉತ್ಪತ್ತಿ ಆಗುವುದನ್ನು ನಾವೇನಂತ ಹೇಳಿ ಕರಿತೀವಿ ಅಂತಂದ್ರೆ ಕಂಠ ತಾಲವ್ಯ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಅದರಲ್ಲಿ ಯಾವುದಂದ್ರೆ ಎ
ಎ ಐ ಇವು ಕಂಠ ತಾಲವ್ಯ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರೋದು ಕಂಠೋಷ್ಟ್ಯ. ಕಂಠ ಅಂದ್ರೆ ಏನು? ಗಂಟಲು. ಓಷ್ಠ ಅಂದ್ರೆ ತುಟಿ. ಗಂಟಲಿನಿಂದ ಉತ್ಪತ್ತಿಯಾಗಿ ಹಾಗೆ ಹೊರಬರುವಾಗ ತುಟಿಗಳ ಸಹಾಯದಿಂದ ಸಹ ಉತ್ಪತ್ತಿ ಆಗ್ತಾವೆ ಇವು. ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ? ಇವುಗಳನ್ನ ಕಂಠೋಷ್ಠಗಳು ಅಂತ ಹೇಳಿ ಕರಿತೀವಿ. ಓ ಓ ಅವು ಹೀಗೆ ಉಚ್ಚಾರ ಮಾಡಿದಾಗ ನಮಗೆ ಅರಿವಾಗ್ಬಿಡ್ತದೆ ಇದು ಎಲ್ಲಿ ಈ ಅಕ್ಷರ ಎಲ್ಲೆಲ್ಲಿ ಹುಡ್ತಾ ಇದೆ ಎಂಬುದನ್ನು ನಾವಿಲ್ಲಿ ನೋಡಬಹುದು. ಉಚ್ಚಾರ ಮಾಡಿ ನೋಡಿದಾಗ ಮಾತ್ರ ಇದು ಅರ್ಥ ಆಗ್ತದೆ. ಕಂಠ ಮತ್ತು ನಾಸಿಕ. ಕಂಠ ಅಂದರೆ ಗಂಟಲು, ನಾಸಿಕ ಅಂದರೆ ಮೂಗು. ಹಾಗೆ ಕಂಠ ನಾಸಿಕ ಅಕ್ಷರಗಳು ಯಾವುವು ಅಂತ ಕೇಳಿದಾಗ ಅಹ. ಅಹ ಎಂಬುದು ಗಂಟಲಿನಿಂದ ಉತ್ಪತ್ತಿ ಆಗುತ್ತದೆ. ಮತ್ತೇನಾಗ್ತದೆ ಅಂದ್ರೆ ಉಚ್ಚಾರ ಮಾಡುವಾಗ ನಾಸಿಕದ ನೋಡ್ರಿ ಮೂಗಿನಂತಲ್ಲಿ ಹೋಗಿ ಬರ್ತದೆ ಇದು. ಅಹ ಅಂ 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 ಅಂತ ಹೇಳಿ ನಾವು ಏನಾದರೂ ಕರೆದು ಅಂತಂದ್ರೆ ಗಂಟಲಿನಿಂದ ಉತ್ಪತ್ತಿಯಾಗಿ ನಂತರ ನಾಸಿಕದ ಮೂಲಕ ಬರ್ತದೆ ಹೊರಗೆ. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ? ಕಂಠನಾಸಿಕ ಅಂತ ಹೇಳಿ ಕರಿತೀವಿ ಇದನ್ನ. ದಂತೋಷ್ಟ್ಯ. ದಂತ ಅಂದ್ರೆ ಏನು? ಹಲ್ಲು. ಓಷ್ಠ ಅಂದ್ರೆ ತುಟಿ. ದಂತ ಓಷ್ಟ್ಯ. ದಂತದ ಮೂಲಕ ಓಷ್ಠದ ಮೂಲಕ ದಂತದ ಮೂಲಕ ಹೊರಬಂದು ಹಾಗೆ ಓಷ್ಠಗಳ ಮೂಲಕನೂ ಹೊರಗೆ ಬರ್ತದೆ ಇದು. ಏನು? ದಂತ ನೋಡ್ರಿ ವ ವ. ಇಲ್ಲಿ ತುಟಿಗಳಿಗೆ ನಾವು ವ ಅನ್ನುವಾಗ ಸ್ವಲ್ಪ ದಂತ ಟಚ್ ಆಗ್ತೈತಿ ಇಲ್ಲಿ. ಅದಕ್ಕೆ ನಾವು ಈ ವ ಅಕ್ಷರವನ್ನ ಏನಂತ ಹೇಳಿ ಕರಿತೀವಿ ಅಂತಂದ್ರೆ ದಂತೋಷ್ಠ ಅಂತ ಹೇಳಿ ಕರಿತೀವಿ. ಈಗ ಇವುಗಳನ್ನು ಉಚ್ಚಾರ ಮಾಡಿದಾಗ ನೀವು ಸಂಪೂರ್ಣ ಅರ್ಥ ಹಾಗೆ ಆಗ್ತದೆ. ಇದು ಎಲ್ಲ ಎಕ್ಸಾಮ್ಗಳಲ್ಲಿ ಇವುಗಳ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಹಾಗಾಗಿ ಇವುಗಳನ್ನ ಸರಿಯಾಗಿ ನೀವು ಕೋಷ್ಟಕವನ್ನು ಹಾಕಿ ದಿನ ಒಂದ್ಸತಿ ನೋಡಿದ್ರೆ ನೆನಪುಳಿದೇ ಉರಿಯುತ್ತೆ. ಹಾಗಾಗಿ ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಇವುಗಳನ್ನ ನೋಟ್ಸ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.